ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಅಲಸಂದೆ ಬೇಳೆ ವಡೆ ಮಾಡ್ತಿದ್ದೀನಿ. ಒಂದು ಗ್ಲಾಸ್ ಅಲಸಂದೆ ಬೇಳೆನ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನು 2 ಅವರ್ಸ್ ನೆನೆಸಿ ಅದನ್ನು ಸೋರೋದಕ್ಕೆ ಇಟ್ಟಿದ್ದೀನಿ. ಕಾಳು ಈಗ ಚೆನ್ನಾಗಿ ಸೋರಿದೆ. ನಾನು ಇದಕ್ಕೆ ತಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಮಸಾಲೆದು ಅಂತ ಹೇಳಿದ್ರೆ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಅರಿಶಿನ, ಹಾಗೆ ಸ್ವಲ್ಪ ಜೀರಿಗೆ, ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ರುಬ್ಕೊಳ್ಬೇಕು. ಹಾಗೆ ವಡೆ ಹಿಟ್ಟನ್ನ ಮಿಕ್ಸ್ ಮಾಡೋದಕ್ಕೆ ಅಂತ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡು ಈ ರೀತಿ ಮಸಾಲೆ ಹಾಗೆ ಕಾಳನ್ನು ತರತರಿಯಾಗಿ ರುಬ್ಕೊಂಡು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಎಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಅಕ್ಕಿ ಹಿಟ್ಟನ್ನ ಹಾಕೋದ್ರಿಂದ ವಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಬೇಕು. ಯಾವುದೇ ರೀತಿ ನೀರನ್ನು ಹಾಕಿ ಕಾಳನ್ನು ರುಬ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನಿಲ್ಲಿ ಕೈಯಲ್ಲೇ ತಟ್ಟೆ ಹಾಕ್ತಿದ್ದೀನಿ. ನಿಮಗೆ ಕೈಯಲ್ಲಿ ತಟ್ಟೋದಕ್ಕೆ ಬರಲ್ಲ ಅಂದರೆ ಒಂದು ಬಟ್ಟೆನ ತೇವ ಮಾಡಿಕೊಂಡು ಅದ್ರ ಮೇಲೂ ತಟ್ಬೋದು, ಇಲ್ಲ ಎಣ್ಣೆ ಕವರ್ ಮೇಲೂ ತಟ್ಟಿ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತ. ನೀವು ಒಂದ್ಸಲ ಈ ವಡೆನ ಟ್ರೈ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.